ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು 6 ತಿಂಗಳಲ್ಲ, ಇನ್ನ 1 ವರ್ಷ ತಗೋ. ನೀನು ಹುಷಾರಾಗ್ಬೇಕಷ್ಟೆ. ಆಗ ನಾವು ಬೇಕಾಗಿದ್ದ ಕಡೆ ಸುತ್ತಾಡ್ಬೋದು, ಬೇಕಾದಷ್ಟು ಮಾತಾಡ್ಬೋದು. ನಾನು ನಿಂಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಿಸ್ತೀನಿ. ಆಮೇಲೆ ಮದುವೆ ಆಗೋಣ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ನಾವಿಬ್ರು ಎಲ್ಲಿರೋಣ ಅಂತ ಹೇಳ್ತೀವೋ ಅಲ್ಲೇ ಇರೋಣ. ನಿಮ್ಮನೆ ಆದರೂ ಸರಿ, ನಮ್ಮನೆ ಆದರೂ ಸರಿ. ಒಟ್ಟಿನಲ್ಲಿ ನಾನು ನೀನು ಯಾವಾಗಲೂ ಜೊತೆಗಿರ್ಬೇಕಷ್ಟೆ. ಧ್ರುವ, ನೀನು ಒಂದ್ಸರಿ ಹುಷಾರಾಗ್ಬಿಡು. ನಾನೇ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನಗೆ ಏನಾಗಕ್ಕೂ ಬಿಡಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಮಗು ಥರ ಕಾಪಾಡ್ಕೊಳ್ತೀನಿ ಧ್ರುವ. ನಾನು ಈಗಲೂ ನಿನ್ನ ಜೊತೆಗಿರಬೇಕು. ನಿನ್ನ ಮುಂಚಿನ ಥರ ನೋಡಬೇಕು ಅಂತ ಅನ್ನಿಸ್ತದೆ ಧ್ರುವ. ನಮ್ಮನ್ನು ಈಗಲೇ ಯಾರು ಈಗಿರೋದಕ್ಕೆ ಬಿಡೋದಿಲ್ಲ ಧ್ರುವ. ಯಾಕೆ ಏನು ಅಂತ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನೀನು ಬೇಗ ಹುಷಾರಾಗು. ನಾವಿಬ್ರು ಮದುವೆ ಆಗಿ ಜೊತೆಯಾಗಿರೋಣ. ಆಗ ನಮ್ಮನ್ನು ಯಾರು ಕೇಳಲ್ಲ. ಕೇಳಿದ್ರು ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಬೋದು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಧ್ರುವ? ಬೇಗ ಹುಷಾರಾಗ್ತೀಯಲ್ವಾ? ಅದಿತಿ ಯಾಕೆ ಧ್ರುವನ್ನ ತಪ್ಕೊಂಡಿದ್ದಾಳೆ? ಇಷ್ಟು ದಿನ ನನ್ನ ಅನುಮಾನ ಇತ್ತು ಅದಿತಿ ಧ್ರುವನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ. ಆದರೆ ಈಗ ನನ್ನ ಅನುಮಾನ ನಿಜ ಆಯಿತು. ಅದಿತಿ ಧ್ರುವನ್ನ ತುಂಬ ಪ್ರೀತಿಸ್ತಾಳೆ. ಧ್ರುವ ಈ ಸ್ಥಿತಿಲಿರುವಾಗಲೇ ಅವಳು ಎಷ್ಟು ಪ್ರೀತಿಸ್ತಾಳೆ ಅಂದರೆ ಇನ್ನು ಹುಷಾರಾದ್ಮೇಲೆ ಎಷ್ಟು ಪ್ರೀತಿಸ್ಬೋದು. ಅದಿತಿನೇ ನಮ್ಮ ಧ್ರುವನ್ಗೆ ಒಳ್ಳೆ ಸಂಗಾತಿ. ಇವಳ ಜೊತೆಲಿದ್ರೆ ಮಗ ಖಂಡಿತ ಖುಷಿಯಾಗಿರತ್ತಂತ. ಅದಿತಿ, ಅದಿತಿ ಎಲ್ಲಿದೆಯಮ್ಮ? ಇತ್ತಳು. ಅವಳು ವೇದಾಂತ್ ಮನೆಗೆ ಹೋಗಿದ್ದಾಳೆ. ಅವಳನ್ನ ಅಲ್ಲಿಗೆ ಯಾಕೆ ಕಳಿಸ್ತೆ ಪರಿ? ಅವಳು ಅವ್ರ ಮನೆಗೆ ಹೋಗದೇ ಇರೋ ನೀನು ನೋಡ್ಕೊಂಡಿರೋ ಅಂತ ನಾನು ಹೇಳಿದ್ದೆ ಅಲ್ವಾ? ಹೋದರೆ ತಪ್ಪೇನಿದೆ ರೀ. ನಾವಂತೂ ವೇದಾಂತ್ ಕಿಡ್ನಾಪ್ ಆದಾಗ ಹೋಗಲಿಲ್ಲ. ಅಮ್ಮು ಆರ್ತಿಗೆ ಇವಳು ಓದ್ಲಲ್ಲ ಅಂತ ಸಮಾಧಾನನಾದರೂ ಆಗುತ್ತೆ. ಹಾಗಲ್ಲ ಪರಿ, ನಾವು ಅವ್ರ ಮನೆಗೆ ಹೋಗಿ ಬರೋದು ಮಾಡೋದು ಆ ಸುಹಾಸಿನಿಗೆ ಇಷ್ಟ ಆಗೋಲ್ಲ ಅಂತ ನನಗೆ ಗೊತ್ತಿದೆ ತಾನೆ. ಬರಬೇಡ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೂ ಹೋದರೆ ಏನು ಮರ್ಯಾದೆ ಇರುತ್ತೆ ಹೇಳು? ರೀ, ಈಗಿನ ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೊಳ್ತಾರೆ ಬಿಡಿ. ನೀವು ಅಂದ್ಕೊಂಡಾಗ ಏನೂ ಆಗೋದಿಲ್ಲ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಪರಿ. ಆದರೆ ಅದಿತಿ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಈ ಟೈಮ್ನಲ್ಲೆಲ್ಲ ಅವಳು ಆ ಮನೇಲಿ ಇರಬಾರ್ದು. ನನಗೆ ಯಾಕೋ ಅವಳಲ್ಲಿಗೆ ಹೋಗೋದು ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಮೊದಲು ಅವಳನ್ನ ವಾಪಸ್ ಕರೆಸ್ಕೊಡು. ಇನ್ಮೇಲಿಂದ ನೀವು ಅದಿತಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಹೌದು ರೀ, ಇವತ್ತು ತೇಜಸ್ ಬಂದು ಹೋದ್ಮೇಲೆ ಅವಳು ಆಡಿದ ಮಾತುಗಳನ್ನು ಕೇಳಿದ್ರ ಅವಳ ಮೇಲಿದ್ದ ಅಭಿಪ್ರಾಯ ಎಲ್ಲ ನನಗೆ ಪೂರ್ಣವಾಗಿ ಬದಲಾಗಿದೆ. ಅವಳಿಗೆ ಜವಾಬ್ದಾರಿ ಬಂದಿದೆ. ಅವಳು ನಿಮಗೆ ಯಾವ ಥರ ಧೈರ್ಯ ಹೇಳಿದ್ಲು ಅನ್ನೋದನ್ನು ಮರ್ತ್ಬಿಟ್ರಾ? ಈಗ ಅವಳು ಚಿಕ್ಕವಳಲ್ಲ, ಬುದ್ಧಿ ಬಂದಿದೆ. ಇನ್ಮೇಲೆ ನಾವು ಅವಳಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತೀರ್ಮಾನಿಸೋ ಶಕ್ತಿ ಇದೆ.
ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ್ರಿ. ಅವಳು ನಮ್ಮ ಮಗಳು, ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡ್ತಾಳೆ. ನೀನು ಯೋಚನೆ ಮಾಡ್ತಾ ಇರೋದು ಸರಿನೇ ಅನ್ನಿಸ್ತಾ ಇದೆ. ಇನ್ಮೇಲೆ ನಾನು ಅವಳನ್ನು ಪ್ರಶ್ನೆ ಮಾಡಲ್ಲ. ನಾನೇನಾದರೂ ಪ್ರಶ್ನೆ ಮಾಡಿದ್ರೆ ಅವಳು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಪೂರ್ತಿ ಕಳ್ಕೊಂಡ್ಬಿಡ್ತಾಳೆ. ಚಿತ್ರಗುಪ್ತ ಯಮರಾಯ ಎಲ್ಲ ಕಾಣಿಸ್ತಾರೆ. ಬರ್ರಿ ಮೇಲ್ ಕೂತ್ಕೊಳ್ಳಿ. ಬರ್ರಿ ಮೇಲ್ ಕೂತ್ಕೊಳ್ಳಿ. ಬೇಡ ಆಗ್ತಲ್ಲ ಸರ್, ಆಗ್ತಲ್ಲ. ಆರ್ತಿ ಅಮ್ಮ ಯಾರಾದ್ರೂ ನೀರು ತಗೊಂಬನ್ನಿ, ಅವ್ರ ಬಾಯಿಗೆ ಒಂಚೂರು ಬಿಡೋಣ. ಆಗ್ತಾಯಿಲ್ಲ ಸರ್, ಸರ್ ನನ್ನ ಕೈಲಿ ಆಗ್ತಾಯಿಲ್ಲ. ಆದಷ್ಟು ಬೇಗ ನನ್ನ ಬಾಯಿಗೆ ತುಳಸಿ ನೀರು ಬಿಡಿ. ಬಿಡ್ತು ಅಂದ್ರಿ ಏನು ಮಾತಾಡ್ತೀರಾ? ಹಾಳಾಗೋಗ್ಲಿ, ಒಂದು ತೊಟ್ಟು ನೀರು ಜ್ಯೂಸು ಏನಾದರೂ ಬಿಡಿ ಸರ್. ರೀ ಕಾಂತ, ಏನು ಆಗಲ್ಲ ಅಂತ ಹೇಳಿಲ್ವಾ? ಆರಾಮಾಗಿರಿ. ಆರ್ತಿ ಅಮ್ಮೋ ಆದ್ಯಾ ಯಾರಾದ್ರೂ ನೀರು ತಗೊಂಬನ್ನಿ. ಸರ್ ಸೆಕೆ ಆಗ್ತದೆ, ಸ್ವಲ್ಪ ಫ್ಯಾನ್ ಹಾಕಿ. ಹಾಂ ಹಾಕ್ತೀನಿ ರೀ. ಹಾಂ ಸಾರ್ಥಕಣ್ಣ, ಕಾಂತ ಅವ್ರಿಗೆ ಏನಾಯ್ತು? ಯಾಕೆ ಈ ರೀತಿ ಬಿದ್ದಿದ್ದಾರೆ? ಅಯ್ಯೋ ಏನಾದರೂ ಆಗಲಿ, ಫಸ್ಟ್ ನೀರು ಕುಡು, ತಗೊಳ್ಳಿ ಕುಡೀರಿ. ರೀ ಕಾಂತ, ಏನ್ರಿ ಆಯ್ತು ನಿಮ್ಗೆ? ಬಾವ ಏನಾಯ್ತು? ಕೂಲ್ ವಿಕ್ಕಿ ಕೂಲ್, ಏನೂ ಆಗಿಲ್ಲ, ಆರಾಮಾಗೇ ಇದ್ದಾನೆ. ನೀನು ರಿಲ್ಯಾಕ್ಸ್ ಆಗಿರು. ಅಲ್ಲ ಬಾವ, ಕಾಂತಂಗೆ ಏನಾಯ್ತು? ಯಾಕೆ ಕೆಳಗಡೆ ಕೂತಿದ್ದಾರೆ? ರೀ ಎದ್ದು ಮೇಲ್ ಕೂತ್ಕೊಳ್ರಿ. ಅಯ್ಯ ವಿಕ್ಕಿ, ನೀನು ಮಾಡೋ ಎಡ್ಬಿಡಂಗಿ ಕೆಲಸ ಒಂದ ಎರಡ? ಆ ಪೇಪರಲ್ಲಿದೆ, ಎತ್ಕೊಂಡು ನೋಡು. ಕಾಣೆಯಾಗಿದ್ದಾರೆ. ಮೇಲಿನ ಭಾವಚಿತ್ರದಲ್ಲಿರುವ ವೇದಾಂತ್ ವಸಿಷ್ಠ ಎಂಬ ವ್ಯಕ್ತಿಯು ನಿನ್ನೆಯಿಂದ ಕಾಣೆಯಾಗಿದ್ದಾರೆ. ಇವರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 6,35,535 ಬಹುಮಾನ ಕೊಡಲಾಗುವುದು. ಸಂಪರ್ಕಿಸಿ ಲಕ್ಷ್ಮೀಕಾಂತ. ಏನ್ರಿ ಇದು? ಹಾಯ್, ಈ ಕಾಂತ ಇಂಥದ್ದು 1,000 ಪೋಸ್ಟರ್ ಮಾಡಿಸಿ ಬೆಂಗಳೂರು ತುಂಬ ಅಂಟಿಸಿದಂತೆ. ಸಾರ್ಥಕ್ ಸರ್, ಗೊತ್ತಿಲ್ಲದೆ ಏನೇನೋ ಹೇಳ್ಬೇಡಿ ಸಾರ್ಥಕ್ ಸರ್. 1,000 ಅಲ್ಲ, 3,000. ಹೂನಪ್ಪ, 3,000ನೇ. ನಿನ್ನೆ ರಾತ್ರಿಯಿಂದ ಇದೇ ಕೆಲಸ ಮಾಡಿದಂತೆ. ಯಾರೋ ಪುಣ್ಯಾತ್ಮರು ನಿಮ್ಮ ಆಫೀಸವರು ಇಲ್ಲಿ ಫುಟ್ಪಾತಲ್ಲಿ ಮೂರ್ಛೆ ಹೋಗಿ ಬಿದ್ದಿದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಹೋಗಿ ನೋಡಿದ್ರೆ ಪುಣ್ಯಾತ್ಮ. ರೀ ಕಾಂತ, ಹೇಗಿದ್ರು ಅಗ್ರಜನ್ ಬಗ್ಗೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಯಾಕೆ ಈ ಥರ ರಿಸ್ಕ್ ತಗೊಳಕ್ ಹೋದ್ರಿ? ಏನೇ ಇದ್ರು ಅದು ಪೊಲೀಸ್ ಅವ್ರು ನೋಡ್ತಾರೆ. ಅವರು ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಚೋಟ ಬಾಸ್. ನಮ್ಮ ಕೆಲಸ ನಾವೇ ಮಾಡಬೇಕು. ಹಾಗಂತ ಪೋಸ್ಟ್ ಅನ್ಸದಕ್ಕಂತ ಸುಮ್ಮನೆ ಇರಿ ಮೇಡಮ್, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಸಿನಿಮಾ ಇಟ್ಟಾಗೋದು ಪೋಸ್ಟರಿಂದನೇ. ಈ ಥರ ಕಾಣೆ ಆದವರು, ಕಳೆದೋದವರು, ಕಿಡ್ನ್ಯಾಪ್ ಆದವರು ಪೋಸ್ಟರಿಂದನೇ ಸಿಗೋದು. ಇದಕ್ಕೆ ತುಂಬ ಬೇಗ ಪಬ್ಲಿಸಿಟಿ ಸಿಗುತ್ತೆ. ವಿಷಯ ಜನರಿಂದ ಜನಕ್ಕೆ, ಬಾಯಿಂದ ಬಾಯಿಗೆ ಬೇಗ ಸ್ಪ್ರೆಡ್ ಆಗುತ್ತೆ. ಅಷ್ಟು ಜನದಲ್ಲಿ ಯಾರಾದರೂ ಒಬ್ಬರಾದರೂ ನಮ್ಮ ಬಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ. ಪಾಪ ನಮ್ಮ ಬಾಸ್ ಎಲ್ಲಿದ್ದಾರೋ ಏನೋ, ಊಟ ಮಾಡಿದ್ರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಕಾಂತ, ಅಲ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಗ್ರಜ ಇದ್ರೇನೆ ಈ ಮನೆಗೆ ಒಂದು ಕಳೆ. ಅವನಿಲ್ದೇ ಇದ್ದ ಮನೆನೇ ಅಲ್ಲ. ಪಾಪ ಅದು ಎಲ್ಲಿರ್ತಾನೋ, ಏನು ಮಾಡ್ತಾ ಇರ್ತಾನೋ ಅದೇವ್ರಿಗೆ ಗೊತ್ತು. ಏನು ವಿಕ್ಕಿ ನೀನು ಈ ಕಾಂತಂಗೆ ಸಮಾಧಾನ ಮಾಡು ಅಂದರೆ ಅವನ ಜೊತೆ ಸೇರ್ಕೊಂಡು ನೀನು ಎಮೋಷ್ನಲ್ ಆಗ್ತಿದ್ಯಲ್ಲ. ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ವೇದಾಂತ್ ಏನೂ ಆಗಲ್ಲ, ಎಲ್ಲರೂ ಸೇರಿ ಅವನ್ನ ಹುಡ್ಕೋಣ. ಪಾಪ ಸಾರ್ಥಕ್ ಸರ್, ನಮ್ಮ ಬಡ ಬಾಸು. ಶ್ರೀಕಾಂತ, ಅದೆಲ್ಲ ಬಿಡಿ. ಈ ಸ್ಕೂಲ್ ಮಕ್ಕಳು ಸ್ಲೇಟ್ ಮೇಲೆ ಮಗ್ಗಿ ಬರ್ದಾಗೆ ಪೋಸ್ಟರ್ ಮೇಲೆ 6,35,530 ಅಂತ ಸ್ಪೆಸಿಫಿಕ್ ಆಗಿ ಬರ್ದಿದ್ರಲ್ಲ, ಯಾಕೆ? ವೇದಾಂತ್ ಬಂದ್ಮೇಲೆ ಅದ್ರ ಡಬಲ್ ಚೆಕ್ ಇಸ್ಕೊಳೋಣ ಅಂತನಾ?
ರೀ ಕಾಂತ, ಎಲ್ಲರೂ ಒಂದು ರೌಂಡ್ ಫಿಗರ್ ಅಮೌಂಟ್ನ ಅವಾರ್ಡ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ನೀವೇನಿದು 100,000 ಅಂತ ಚಿಲ್ಡ್ರನ್ನೆಲ್ಲ ಹೊಡ್ತಿದ್ದೀರಲ್ಲ? ನನಗೆ ಯಾರಿದ್ದಾರೆ ಮೇಡಮ್? ಬರೋ ಸಂಬಳದಲ್ಲಿ ಒಂದಷ್ಟು ತಿಂತೀನಿ, ಸ್ವಲ್ಪ ಪಾರ್ಟಿ ಮಾಡ್ತೀನಿ, ಮಿಕ್ಕಿದ್ದನ್ನೆಲ್ಲ ಸೇವಿಂಗ್ಸು ಅಂತ ಸೇವ್ ಮಾಡ್ತಾ ಇದ್ದೀನಿ. ಅದೆಲ್ಲ ನನ್ನ ಮದುವೆಗೋಸ್ಕರ ಅಂತ ಸೇವ್ ಮಾಡ್ತಾ ಇರೋದು. ಅದನ್ನೆಲ್ಲ ಲೆಕ್ಕ ಹಾಕಿದಾಗ 6,35,535 ರೂಪಾಯಿ ಅಷ್ಟೇ ಇದ್ದಿದ್ದು. ಅದಕ್ಕೆ ಅದನ್ನೇ ಕೊಟ್ಟರಾಯ್ತು ಅಂದ್ಕೊಂಡೆ. ಬಿರಿಯಾನಿ ಹಾಕಿದ್ದು ಭಗವಂತನೇ ಕಾಣಿಸ್ತಾ ಇಲ್ಲ ಅಂದಾಗ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಏನು ಮಾಡಲಿ, ಅದಕ್ಕೆ ಹೀಗೆ ಮಾಡಿದೆ. ಶ್ರೀಕಾಂತ, ಇವತ್ತು ಯಾವ ಜನ್ಮದಲ್ಲಿ ಪ್ರಮಾಣ ಹುಟ್ಟಿದ್ರೋ ಕಣ್ರಿ. ಅಂಜಲಿ, ಏನಾಗಿದೆ ನಿನಗೆ? ಯಾಕೆ ಕೆಲಸ ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಹಾಗಲ್ಲ ವಿವೇಕ್, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಹೌದಾ, ಏನಾಯ್ತು? ಮುಂಚೆ ನಮ್ಮ ಅಕ್ಕಂಗೆ ತೇಜಸ್ ಅನ್ನೋ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಅವನು ನಮಗೆಲ್ಲ ಡಾಕ್ಟರ್ ಅಂತ ಸುಳ್ಳು ಹೇಳಿದ್ದ. ಅದಕ್ಕೆ ನಾವು ಅವ್ನು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನ ಜೊತೆ ಆಗ್ಬೇಕಾಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈಗ ನೋಡಿದ್ರೆ ಅವ್ನು ನಮಗೆ ನಮ್ಮ ಅಕ್ಕಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಅದು ಅಲ್ಲದೆ ನಮ್ಮ ಅಕ್ಕಂಗೆ ಮದುವೆ ಆಗು ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ದಾನೆ, ಗೊತ್ತಾ? ಹೌದಾ, ಇಷ್ಟೆಲ್ಲ ಆಯ್ತಾ? ಹ್ಞೂ ಕಣೋ. ಅದಕ್ಕೆ ನಮ್ಮಪ್ಪ ಅವನು ನನಗೇನಾದ್ರೂ ಮಾಡ್ತಾನೆ ಅನ್ನೋ ಭಯದಿಂದ ಕೆಲಸ ಬಿಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವನೇನಾದ್ರೂ ಮಾಡ್ತಾನೆ ಅಂತ ನಿನ್ನ ಮನೇಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ಳೋದೆ ಸೊಲ್ಯೂಷನ್ ಅಲ್ಲ. ಅವ್ನು ನಿನಗೆ ತೊಂದರೆ ಕೊಡಲೇಬೇಕು ಅನ್ನೋದಾದ್ರೆ ಕಾಲೇಜಿಗೆ ಬಂದು ಕೊಡ್ಬೋದಲ್ವಾ? ಅವ್ನು ಬರ್ತಾನೆ ಅಂತ ಸ್ಟಡೀಸ್ನು ಬಿಟ್ಬಿಡ್ತೀಯಾ? ನೀನನ್ನ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೋ, ಇಲ್ಲ ವೆಲ್ ವಿಷರ್ ಅನ್ಕೋ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನಿನ್ಗೇನು ಆಗದಿರೋ ಥರ ನಾನು ನಿನ್ನ ಜೊತೆಗಿರ್ತೀನಿ. ಈಗ ನೀನು ಹೇಳಿದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು ಕಣೋ. ನೀನು ಹೇಳ್ದಾಗೆ ಅವ್ನು ನನಗೆ ತೊಂದರೆ ಮಾಡಬೇಕು ಅಂದರೆ ನಾನು ಕೆಲಸ ಮಾಡ್ತಿರೋ ಟೈಮಲ್ಲೇ ಅವ್ನು ಮಾಡಬೇಕು ಅಂತ ನಿಲ್ವಲ್ಲ. ನಾನು ಕಾಲೇಜಲ್ಲಿರುವಾಗಲೂ ಮಾಡ್ಬೋದು. ನಾನು ನಮ್ಮ ಅಪ್ಪಂಗೆ ಅರ್ಥ ಮಾಡಿಸ್ತೀನಿ. ನಾನು ಆದಷ್ಟು ಕೆಲಸ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನಂಥ ಫ್ರೆಂಡ್ ಜೊತೆಲಿ ಇರಬೇಕಾದ್ರೆ ನಾನು ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಆ ತೇಜಸ್ಸಣ್ಣ ಈ ಥರ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಆದಷ್ಟು ಬೇಗ ಅವನ ಹತ್ರ ತೊಗೊಂಡ್ರೋ ಸಾಲ ತೀರಿಸಿ ಅವನ ಸವಸ ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ನನಗೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. शान्तं जगन्नाथं लोकानुग्रहकारकं शिवमेकपदं नित्यं शिकाराय नमो नमः. ಅಮ್ಮ, ಧೈರ್ಯವಾಗಿರೆ, ಬೇಜಾರು ಮಾಡ್ಕೊಂಬೇಡ. ಇವತ್ತು ಖಂಡಿತವಾಗ್ಲೂ ಭಾವನ ಬಗ್ಗೆ ಏನಾದರೂ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ. ನಮ್ಮ ಸಮಾಧಾನಕ್ಕೆ ನಾವು ಹಂಗೆ ಅನ್ಕೋಬೇಕಕ್ಕ ಅಷ್ಟೇ. ನನಗೂ ಸಾಂತ್ವನ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಎಲ್ಲರೂ ಬಾಯಲ್ಲಿ ಬರೀ ಬೇಡದಿರೋದೇ ಬರ್ತದೆ ಹೊರತು ವೇದಾಂತ ಹುಷಾರಾಗಿದ್ದಾನೆ ಅಂತ ಸಿಗ್ತಾ ಅಂತ ಯಾರ ಬಾಯಲ್ಲೂ ಬರ್ತಿಲ್ಲ ಅಕ್ಕ. ನಿನ್ನ ನೋವೇನು ಅಂತ ನನಗೆ ಗೊತ್ತಾಗುತ್ತೆ ಅಮ್ಮ. ಆದರೆ ಭಾವನ ಎಲ್ಲ ಕಡೆ ಹುಡ್ಕೋ ಪ್ರಯತ್ನ ನಡೀತಾನೆ ಇದೆ ಅಲ್ವಾ? ನೀನು ಧೈರ್ಯ ಕಳ್ಕೊಂಬೇಡ, ಧೈರ್ಯವಾಗಿರು. ಅಮೂಲ್ಯ ಅವರೇ, ದೇವರು ನಂಬದವ್ರ ಕೈ ಬಿಡಲ್ಲ ಅಂತಾರೆ. ನಾಳೆನೇ ದೇವರ ಸನ್ನಿಧಾನಕ್ಕೆ ಹೋಗಿ ವೇದಾಂತ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಆಗ್ಲಾದರೂ ವೇದಾಂತ ಅವ್ರ ಬಗ್ಗೆ ಸುದ್ದಿ ಗೊತ್ತಾಗ್ಬೋದು. ನೀವು ಯೋಚನೆ ಮಾಡಬೇಡಿ. ಅಮ್ಮ, ನಿಮ್ಮ ಜೊತೆ ನಾನು ಬರ್ತೀನಿ. ವೇದಾಂತ ಸಿಗೋವರೆಗೂ
ದೇವ್ರ ಸೇವೆ ಮಾಡಿಕೊಂಡು ಅಲ್ಲೇ ಇರ್ತೀನಿ. ಅವ್ನು ಹುಷಾರಾಗಿ ವಾಪಸ್ ಬಂದಿದ್ದಾನೆ ಅನ್ನೋ ಸುದ್ದಿ ನನಗೆ ಕಿವಿಗೆ ಬಿದ್ದ ಮೇಲೆ ನಾನು ವಾಪಸ್ ಬರೋದು. ಹೌದಮ್ಮ, ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೀನಿ. ಭಾವ ಸಿಗೋವರೆಗೂ ದೇವ್ರ ಸೇವೆ ಮಾಡ್ಕೊಂಡು ಇದ್ಬಿಡೋಣ. ನಾವು ಬರ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ಅಮೂಲ್ಯ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ವೇದಾಂತು ಸೇಫಾಗಿ ಮನೆಗೆ ಬರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಸುಹಾಸಿನಿ, ನಿಂಗೆ ತಲೆಗಿಳಗಿಟ್ಟಿದ್ಯಾ? ಎಲ್ಲರೂ ಹೋಗ್ತಿರ್ಬೇಕಾದ್ರೆ ನಿಂದೇನು? ತಾಯಿಯಾಗಿ ಹೋಗ್ಲಿಲ್ಲ ಅಂದರೆ ಡೌಟ್ ಬರುತ್ತೆ. ಸುಮ್ಮನೆ ಹೋಗ್ಕೊ. ನಾನು ಅದೇ ಹೇಳೋಣ ಅಂತಿದ್ದೆ. ಎಲ್ಲರೂ ಒಟ್ಟಿಗೆ ಹೋಗಿ ದೇವ್ರನ್ನ ಬೇಡ್ಕೊಳ್ಳೋಣ. ದೇವ್ರೆ, ವೇದಾಂತ ಎಲ್ಲೇ ಇದ್ರು ಬೇಗ ಸಿಗೋ ಥರ ಮಾಡೋದೇವ್ರೆ. ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಪ್ರಜ್ವಲ್, ಮನೆಗೆ ಬರ್ತೀನಿ ಅಂದ್ರಿ, ಎಲ್ಲೋದ್ರಿ? ಓಹ್, ಬಂದ್ರಾ? ಬನ್ನಿ ಬನ್ನಿ, ಹಾಲಲ್ಲಿದ್ದೀನಿ. ಪ್ರಜ್ವಲ್. ಹಾಂ ಸರ್, ನಿಮ್ಮ ಹತ್ರ ಒಂದು ಅರ್ಜೆಂಟಾಗಿ ವಿಷಯ ಮಾತಾಡಬೇಕಿತ್ತು. ಏನಾದ್ರು ಪ್ರಜ್ವಲ್? ಅಗ್ರಜನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಆ ವಿಷಯದ ಬಗ್ಗೆನೇ ಮಾತಾಡಬೇಕಂತ ಬಂದೆ ಸರ್. ನನಗೆ ವೇದಾಂತ್ ಸರ್ ಬಗ್ಗೆ ಕ್ಲೂ ಸಿಕ್ಕಿದೆ. ಹೌದಾ? ಏನದು ಪ್ರಜ್ವಲ್? ಅಗ್ರಜ ಎಲ್ಲಿದ್ದಾನಂತೆ? ಪ್ರಜ್ವಲ್, ಇದು ನಮ್ಮ ಅಗ್ರಜನ್ ವ್ಯಾಲೆಟ್. ಎಲ್ಲಿ ಸಿಕ್ತು ನಿಮ್ಗೆ? ಇದ್ರ ಬಗ್ಗೆ ಅಗ್ರಜ ಎಲ್ಲಿದ್ದಾನೆ? ಏನಾದ್ರು ಗೊತ್ತಾಯ್ತಾ? ಹ್ಞೂ ಸರ್, ಇದು ವೇದಾಂತ್ ಸರ್ದ ವ್ಯಾಲೆಟ್. ಬಟ್ ಇದು ಸಿಕ್ಕಿರೋದು ಮಾತ್ರ ವಿಜಯಪುರದ ಔಟ್ಸ್ಕಟ್ ಏರಿಯಾದಲ್ಲಿ. ವಾಟ್? ವಿಜಯಪುರ ಔಟ್ಸ್ಕಟ್ ಅಲ್ಲ? ಇದು ವ್ಯಾಲೆಟ್ ವಿಜಯಪುರದ ಔಟ್ಸ್ಕಟ್ ಏರಿಯಾದಲ್ಲಿ ನನ್ನ ಕಲಿ ಸಿಕ್ಕಿದೆ. ಅದನ್ನು ನಂಗೆ ಕಲಿಸ್ಕೊಟ್ಟ. ಅದನ್ನು ನಿಮ್ಗೆ ತಿಳಿಸೋಣಂತ ಬಂದೆ ಸರ್. ಅಂದ್ರೆ ಅಗ್ರಜನ್ನ ವಿಜಯಪುರದ ಹತ್ರ ಲಾಕ್ ಮಾಡಿಟ್ಟಿದಾರ? ಈ ಕ್ರಿಮಿನಲ್ಸ್ ತುಂಬ ಕಿಲಾಡಿ ಅನ್ಸುತ್ತೆ ಸರ್. ಬೆಂಗಳೂರು ಸರೌಂಡಿಂಗ್ ಸಿಕ್ಕಾಕೊಳ್ತೀವಿ ಅಂತ ವಿಜಯಪುರ ಸರೌಂಡಿಂಗ್ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಇರಲಿ ಪ್ರಜ್ವಲ್, ಇಂಥ ಕಡೆ ಇದ್ದಾನೆ ಅಂತ ಅಂದಮೇಲೆ ನಾವು ಹೋದಾಗ ಅವ್ನು ಸೇಫ್ ಆಗಿರಬೇಕು. ಅವ್ನು ಆರಾಮಾಗಿ ಮನೆಗೆ ಕರ್ಕೊಂಬರ್ಬೇಕು. ನಂಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ವೇದಾಂತ್ ಸರ್ ಸೇಫ್ ಆಗಿದ್ದಾರೆ. ಆ ಕಿಡ್ನಾಪರ್ಸ್ ಇಂಟೆನ್ಷನ್ ವೇದಾಂತ್ ಸರ್ನ ಕಿಡ್ನಾಪ್ ಮಾಡೋದು ಮಾತ್ರ ಆಗಿರುತ್ತೆ. ಅವ್ರ ಪ್ರಾಣಕ್ಕೆ ಅಪಾಯ ಮಾಡೋ ಥರ ಇರಲಿಲ್ಲ ಸರ್. ಯಾಕೆಂದರೆ ವೇದಾಂತ್ ಸರ್ ಮುಟ್ಟಿದ್ರೆ ಅವರು ಬದುಕಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರು ವೇದಾಂತ್ ಸರ್ನ ಏನೂ ತೊಂದರೆ ಮಾಡಲ್ಲ. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಪ್ರಜ್ವಲ್. ಅಗ್ರಜ ಸೇಫ್ ಆಗಿದ್ದಾನೆ ಅನ್ನಂಗಾಯ್ತು. ಇರಿ, ಈ ವಿಷಯನ ಫಸ್ಟು ಮನೆಯವ್ರಿಗೆಲ್ಲ ಹೇಳ್ತೀನಿ. ಬೇಡ ಸರ್, ನಾವೀಗ ಏನೂ ಹೇಳೋದು ಬೇಡ ಸರ್. ಮೊದಲು ನಾವು ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಹೇಳಿದರೆ ಬೆಟರ್ ಅನಿಸುತ್ತೆ ಸರ್. ಎಸ್ ಪ್ರಜ್ವಲ್, ಯು ಆರ್ ರೈಟ್. ನಾವು ಈಗಲೇ ಹೋಗೋಣ. ನಮ್ಮ ಜೊತೆ ಸಾರ್ಥಕ್ ಭವನ್ ಕರ್ಕೊಂಡೋದ್ರೆ ಏನೂ ತೊಂದರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್, ಬರ್ಬೋದು ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಓಕೆ? ಯಾರ ಹೆಸರಲ್ಲಿ ಸಂಕಲ್ಪ ಮಾಡಬೇಕಮ್ಮ? ಅಕ್ಕ, ವೇದಾಂತ್ ಹೆಸರಿನಲ್ಲಿ ನೀನೇ ಸಂಕಲ್ಪ ಮಾಡು. ಅವನು ಆದಷ್ಟು ಬೇಗ ಮನೆಗೆ ಬರಲಿ ಅಂತ. ಸರಿ ಸುಹಾಸಿನಿ, ಹಾಗೆ ಆಗಲಿ. ನನ್ನ ಮಗನ ಹೆಸರಲ್ಲಿ ಮಾಡಿಸ್ಬೇಕು ಅಂತಿದ್ದೀನಿ. ಅವನ ಹೆಸರು ವೇದಾಂತ್. ನಕ್ಷತ್ರ ಗೋತ್ರ ಹೇಳಿ ಅಮ್ಮ ಅವ್ರದ್ದು. ಬೇಗ ಹೇಳಿ ಅಮ್ಮ.
ವೇದಾಂತ್ ತಾಯಿಯಾಗಿ ವೇದಾಂತ್ ನಕ್ಷತ್ರ ಗೋತ್ರ ಗೊತ್ತಿಲ್ವಾ? ಈ ಸುಹಾಸಿನಿಗೆ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಕ್ಕೆ ಬರ್ತೀವಿ ಅಂತ ಗೊತ್ತಿದ್ದು ಯಾಕೆ ನಂಗೆ ಹೇಳಲಿಲ್ಲ? ಎಲ್ಲರೂ ಮುಂದೆ ಅವಮಾನ ಮಾಡಿಸ್ಬಿಟ್ಲು. ಬೇಗ ಹೇಳಿಮ್ಮ. ವಶಿಷ್ಠ ಗೋತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ಶತಭಿಷ ನಕ್ಷತ್ರೆ ಕುಂಭರಾಶಿ ಸಂಜಾತಸ್ಯ ವಸಿಷ್ಠಕುಲಗೋತ್ರೋದ್ಭವಸ್ಯ ಸಕುಟುಂಬ ಸಪರಿವಾರ ಸಮೇತಸ್ಯ ಅಷ್ಟೋತ್ತರಶತನಾಮಾರ್ಚನ ಪೂಜಾಂ ಕರಿಷ್ಯೇ ದೇವೇನ್ ವಾಜಮನದನಯಂತು ದೇವಾಃ. ಪ್ರ್ಯಾನಂತರಾಜಾಯ ಸರ್ವತೋಮೋತಿರಾತ್ರೆ ಉತ್ತಮಮಹರ್ವವ ವಿದರ್ವದ್ಯಾಪ್ತೆ ಸರ್ವಸ್ಯಸಿದ್ಧೈ. ಅಮ್ಮ, ವೇದಾಂತ್ ನಕ್ಷತ್ರ ಗೋತ್ರ ನಿಮಗೆ ಹೇಗೆ ಗೊತ್ತು?